ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು, ವಿಶೇಷವಾಗಿ ಚಿಕ್ಕೋಡಿ ಜಿಲ್ಲೆಯವರು ಯಾವ ರೀತಿ ರಾಜಕಾರಣಿ ಆಸ್ತಿ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಸಂಪೂರ್ಣವಾದಂಥ ವರದಿಯನ್ನು ನೋಡೋಣ. ಬೆಳಗಾವಿಯಲ್ಲಿ ಇತ್ತೀಚಲಾಗಿ ಕೆಲವು ರಾಜಕಾರಣಿಗಳು ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಉಮೇಶ್ ಕತ್ತಿ ಅವರು ತಮಗೆಲ್ಲ ಗೊತ್ತಿದೆ, UK27 ಅದು 30 ಕೋಟಿದ್ದು. ನಂತರ ಅಪಾರ್ಟ್ಮೆಂಟು, ಮಾಲ್ಗಳಿವೆ, ಒಟ್ಟು 500 ಕೋಟಿ ಆಸ್ತಿ ಇದೆ. ಈಗ ಮತ್ತೆ ಬೆಳಗಾವಿನ ಹನುಮಾನ್ ನಗರ ಇದೆ, ಅದು ಬಾಕ್ಸೈಡ್ ರಸ್ತೆಯಲ್ಲಿ ಒಂದು ಶಾಪಿಂಗ್ ಮಾಲ್ ಕಟ್ಟಿಸ್ತಾ ಇದ್ದಾರೆ ಅವರು 30 ಕೋಟಿದ್ದು. ನಂತರ ಪ್ರಭಾಕರ್ ಕೋರೆ ಅವ್ರ ಆಸ್ತಿ ತಮಗೆಲ್ಲ ಗೊತ್ತಿದೆ, 1000 ಕೋಟಿ ಕೋರೆ ಸಾವುಕಾರ ಅಂತ ಬಿರುದು, ಹೊಸ ಬಿರುದು ಕೊಡ್ಬೋದು ನೀವು. ಅವ್ರ ಆಸ್ತಿ ಎಲ್ಲಿದೆ ಅವ್ರಿಗೆ ಗೊತ್ತಿಲ್ಲ. ಅದರ ಕಂಗ್ರಾಳ್ ಬಿಕೆಯಲ್ಲಿ ಒಂದು ಬ್ರಿಕ್ಸ್ ಸಿಮೆಂಟ್ ಕಾರ್ಖಾನೆ ಇತ್ತು, ಅದನ್ನು ಪ್ರೈವೇಟ್ದವ್ರಿಗೆ 4 ವೀಲರ್ದವ್ರಿಗೆ ಕೊಟ್ಟು ಬಾಡಿಗೆ ಕೊಟ್ಟು ಹಲಗಾದಲ್ಲಿ ದೊಡ್ಡ ಸಿಮೆಂಟ್ ಬ್ರಿಕ್ಸ್ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇನ್ನು ಜೊಲ್ಲೆ, ಅನಸಬ್ ಜೊಲ್ಲೆ ಅವರು ಕೂಡ ಆಟೋ ನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಳೆದ 2 ವರ್ಷದಿಂದ ದೊಡ್ಡ ಆಸ್ತಿ ಖರೀದಿ ಮಾಡಿದ್ರು. ಈಗ ಕಾಕತಿಯನ ಮಿರಾಟ್ ಹೋಟೆಲ್ ಇದೆ, ದೇಶ್ಮುಖ್ ಅವ್ರ ಹೋಟೆಲ್ ಹಿಂದಗಡೆ ಅವರು ಒಂದು 30 ಕೋಟಿದ್ದ ಒಂದು ದೊಡ್ಡ ಹೋಟೆಲ್ ಕಟ್ಟಿಸ್ತಾ ಇದ್ದಾರೆ. ಇವರು ಕೂಡ ಬೇನಾಮಿ ಆಸ್ತಿ ಸಾಕಷ್ಟು ಪ್ರಮಾಣದಲ್ಲಿದೆ. ಇನ್ನು ಐಹೊಳೆ ದುರ್ಯೋಧನ ಐಹೊಳೆ ರಾಯಬಾಗ್ ಶಾಸಕರು ಅವರು ಕೂಡ ಬೆಳಗಾವಿಯಲ್ಲಿ 2-3 ಸ್ಥಳಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಮತ್ತು ರಾಯಬಾಗ್ ತಾಲೂಕಿನಲ್ಲಿ 3 ಪೆಟ್ರೋಲ್ ಪಂಪ್ ಇರಂತೆ. ಒಬ್ಬ ಸಾಮಾನ್ಯ ಕಾಂಟ್ರಾಕ್ಟರ್ ಇವರು 15 ವರ್ಷದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ. ಇಂಥವ್ರು ನೀವು ಮತ್ತೆ ಆರಿಸಿ ತರ್ತಾ ಇದ್ದೀರಿ. ಇನ್ನು ನಮ್ಮ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಇಲ್ಲಿ ಖರೀದಿ ಮಾಡಿದ್ದಾರೆ. ಅತ್ತೆ ಹೆಸರಲ್ಲಿ 2 ಕೋಟಿ ಒಂದು ದೊಡ್ಡ ಬಂಗ್ಲೆ ಇದೆ ಸದಾಶಿವನಗರದಲ್ಲಿ. ಟಿಳಕವಾಡಿಯಲ್ಲಿ ಉಪಮುಖ್ಯಮಂತ್ರಿ ಇದ್ದಾಗ ಅದು ದೊಡ್ಡ ಎಲೆಕ್ಟ್ರಲ್ ವಾಹನ, ಅದು ದೊಡ್ಡ ಅಂಗಡಿನ ಹಾಕಿದ್ದಾರೆ ಅವರು. ಇತ್ತೀಚೆಗೆ ಏನು ಬೆಳಗಾವಿ ಕೊಲ್ಲಾಪುರ ಕ್ರಾಸ್ ಇದೆ, ಅಲ್ಲಿ ದ ಬ್ರಿಡ್ಜ್ ಹೌಸ್ ಅಂತ ಅಂದರೆ ವೈನ್ ಶಾಪ್ MRP ರೇಟದ್ದು, ಅದು ಬೇರೆ ಒಬ್ಬರು 1.5 ಕೋಟಿಗೆ ತೊಗೊಳ್ತಾ ಇದ್ದರು. ಇವರು 2 ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಇಂಥ 3 ವೈನ್ ಶಾಪ್ ಇದಾವೆ ಬೆಳಗಾವಿಯಲ್ಲಿ. ಅಂದರೆ ಸರಾಯಿ ಅಂಗಡಿ ಮಾಲೀಕ ಅಂತ ಹೇಳ್ಬೋದು. ಹೀಗೆ ಅನಿಲ್ ಬೆನಕೆ ಅವರು ಸಹಿತ ಶಾಸಕರಾದ ನಂತರ ಅದಕ್ಕಿಂತ ಮೊದಲು ಪ್ಲಾಟ್ ಏಜೆಂಟ್ ಅಂದರೆ ಭೂಮಿಯನ್ನು ಖರೀದಿ ಮಾಡಿ ಪ್ಲಾಟ್ ಹಾಕಿ ಅವರು ಮಾರ್ತಾಯಿದ್ದಾರೆ. ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ. ಅಭಯ ಪಟ್ಲ ಬೆಳಗಾವಿ ದಕ್ಷಿಣ ಕ್ಷೇತ್ರ ಶಾಸಕರು ಅವರು ಕೂಡ ರೈತರ ಜಮೀನು ಖರೀದಿ ಮಾಡಿ ದೊಡ್ಡ ಆಸ್ತಿ ಮಾಡಿದ್ದಾರೆ. ನಂತರ ಮೊನ್ನೆ ಒಂದು ಪ್ರಕಾರ ಹೊರಗೆ ಬಿತ್ತು, G ಕ್ಯಾಟಗರಿ 50/80 ಆ ಸೈಟನ್ನು ಬೆಂಗಳೂರಲ್ಲಿ ಖರೀದಿ ಮಾಡಿದ್ದಾರೆ ಅವರು. ಹೇಳುತ್ತಾ ಹೋದರೆ BJP ನಾಯಕರು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಮಾಡಿದ್ದಾರೆ ಅವರು ಬೆಳಗಾವಿ ಜಿಲ್ಲೆಯಲ್ಲಿ. ಹೀಗಾಗಿ ಚಿಕ್ಕೋಡಿ ಜಿಲ್ಲೆ ಬೇಡ ಅಂತಾರೆ, ಯಾಕಂದರೆ ಆಸ್ತಿ ಎಲ್ಲ ಇಲ್ಲಿದೆ, ತಮ್ಮ ಕ್ರೆಡಿಟ್ ಡೌನ್ ಆಗ್ತಿದೆ ಅಂತೇಳಿ. ಚಿಕ್ಕೋಡಿ ಜಿಲ್ಲೆಗೆ ಅವ್ರು ಹೆಚ್ಚು ಪ್ರಯತ್ನವನ್ನು ಮಾಡ್ತಾಯಿಲ್ಲ. ಹಿಂಗೆ ಇನ್ನು ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಬೆಳಗಾವಿನ ಅಶೋಕ್ ನಗರ ಇದೆ, ಅಲ್ಲಿ 17 ಕೋಟಿದ್ದು ಒಂದು ಖುಲ್ಲಾ ಜಮೀನನ್ನು ಖರೀದಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯು ಇವ್ರ ಹಿಂದಿದೆ, ಸಾಥಿದೆ ಈ ಜಮೀನು ಖರೀದಿಯಲ್ಲಿ. ಮತ್ತು ಇವರು ತಮ್ಮದೇ ಆದಂಥ ಒಂದು ಗುಂಡಾ ಪಡೆಯನ್ನು ಇಟ್ಕೊಂಡಿದ್ದಾರೆ ಜಮೀನು ಖರೀದಿ ಮಾಡಲಿಕ್ಕೆ ಅಂತೇಳಿ. ಎಲ್ಲ ಕಾಂಗ್ರೆಸ್ ಶಾಸಕರು ಸಹಿತ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ. ಇಂಥವ್ರನ್ನು 2023 ಚುನಾವಣೆಯಲ್ಲಿ ನೀವೆಲ್ಲ ಸೋಲಿಸಬೇಕು. ಯುವಕರು ನಿಮ್ಮ ಕಡೆ ರಾಜಕಾರಣ ತೆಗೆದುಕೊಳ್ಬೇಕಾದ್ರೆ ಇಂಥವ್ರನ್ನ ಸೋಲಿಸಬೇಕು. ಇಲ್ಲಾಂದರೆ ಇವರು ತಕ್ಕ ಇವರೇ ಶಾಸಕರು, ಬೇರೆ ಯಾರಿಗೆ ಇವರು ತಮ್ಮ ಏರಿಯಾದಲ್ಲಿ ಏನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಬರೋಣ ಕೊಡೋದಿಲ್ಲ. ಇಂಥ ಭ್ರಷ್ಟರನ್ನ ನೀವು ಮೇಲಿಂದ ಮೇಲೆ ಆರಿಸ್ತಂದ್ರೆ ಹೆಂಗೆ ಅದು? ಪ್ರಧಾನಿ ಮೋದಿ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಯಾರು ಈಸ್ತಾರೋ ಅವರೆಲ್ಲ ಪವಿತ್ರನ, ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗೋದಿಲ್ಲ, ED ರೇಡ್ ಆಗೋದಿಲ್ಲ. ಇವರು ಕಣ್ಣು ಮುಚ್ಚಿ ಕೂತಿದ್ದಾರೆ. ಇವರು ಕೂಡ ಈ ಆಸ್ತಿಗಳ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಯಾಕಂದ್ರೆ ಜನರ ಟ್ಯಾಕ್ಸ್ ಹಣ ಇವರು ಲೂಟಿ ಮಾಡಿ ಇಂಥ ಆಸ್ತಿಯನ್ನು ಮಾಡಿದ್ದಾರೆ. ಅವರು ಸರ್ಕಾರವನ್ನು ಲೂಟಿ ಮಾಡಿದ್ದಾರೆ. ಅವರು ಸಕ್ಕರೆ ಕಾರ್ಖಾನೆಗಳು ಸಹಿತ ಇವ್ರ ಹೆಸರ ಮೇಲಿದೆ. ಕೋಟಿ ಆಸ್ತಿ ಯಾರು ಮಾಡಿದರೆ ತಿಳಿಸುವುದೇ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಆಗಿತ್ತು. ಇಂಥ ಸುದ್ದಿಯನ್ನು TV ಅವರು ಹೇಳೋದಿಲ್ಲ, ಅವರು ಪತ್ರಿಕೆಯವರು ಬರೋದಿಲ್ಲ. ಇವರು 1 ತಿಂಗಳ ಚಿರ್ತನೆ ಬೆನ್ನು ಹತ್ತಿದ್ದಾರೆ. ಅವರು ಪ್ರಮುಖವಾದಂಥ ಸುದ್ದಿಗಳಿವು, ಜನರನ್ನು ಬೆಳಕಿಗೆ ತರಬೇಕು ಸುದ್ದಿಗಳು. ಇಂಥವ್ರು ಮಾಡೋಂಗಿಲ್ಲ, ಯಾಕಂದ್ರೆ ಅವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ.
ಪ್ರತಿ ದೀಪಾವಳಿ ಗಿಫ್ಟ್ ಕೊಡ್ತಾರೆ ಅವರು. ದೊಡ್ಡ ಆಸ್ತಿ ಮಾಡ್ಕೊಂಡಾರ ಅವರು. ಸತ್ಯ ಹೇಳೋರನ್ನ ನಾವು ಯೂಟ್ಯೂಬ್ ಚಾನಲ್ ಅವರೇ, ನಮಗೇನು ಬಿಡಿಯಿಲ್ಲ ಭಾರಿಲ್ಲ. ಜನರಿಗೆ ಸತ್ಯವನ್ನು ತಿಳಿಸುವಂಥ ಕೆಲಸ ಅವರು ಕೂಡ ಮಾಡಬೇಕಾಗ್ತದೆ. ಅದು ಮಾಡ್ತಾಯಿಲ್ಲ. ಚಿರತೆಯನ್ನು ಸಿಗಂಗಿಲ್ಲ, ಇವರೇನು ಹಿಡೋದು ಬಿಡೋಂಗಿಲ್ಲ. ಇದೇ ನಡೆದಿದೆ. ಜನನೂ ನೋಡೋದು ಬಿಡೋಂಗಿಲ್ಲ. ನಾಳೆ ಮತ್ತೊಂದು ವಿಡಿಯೋಗೆ ತಮ್ಮನ್ನು ಭೇಟಿ ಆಗ್ತದೆ. ಅಲ್ಲಿವರೆಗೆ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.